ದೇವರಿಗೊಮ್ಮೆ ಮನಸ್ತಂತ ಇದನ್ನೆಲ್ಲ ನಾನು ನಿಸರ್ಗವನ್ನು ನಿರ್ಮಾಣ ಮಾಡಿನಲ್ಲ, ಇದು ಹೆಂಗಾರ ಇರಬೇಕಿದು. ಒಂದು ಸಲ ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅನ್ನಿಸ್ತತ್ತಕ್ಕೆ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗಿ ಕೇಳಿ ಬರೋಣ ಇದನ್ನು. ಒಂದು ನಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಹೆಂಗಿರಬೇಕು, ಹೆಂಗಿದೆ, ಅವ್ರದ್ದು ಅಭಿಪ್ರಾಯ ಏನು ಅಂತ ಕೇಳಕ್ಕೆ ಒಂದು ಪತಂಗಕ್ಕೆ ಹೋದ. ದೇವ್ರಿಗೆ ಕೇಳ್ದ, ಪತಂಗದ ಹತ್ತಿರ ಬಂದು ಪತಂಗಕ್ಕೆ ಕೇಳ್ತಾನೆ ದೇವರು, ನಾನೊಂದು ಸೃಷ್ಟಿ ನಿರ್ಮಾಣ ಮಾಡಿನಲ್ಲ ಪತಂಗವೇ, ಅದು ಹೆಂಗಿದೆ ಹೇಳು, ನಿನಗೆ ಹೆಂಗೆ ಅನ್ನಿಸ್ತೈತಿ? ಪತಂಗ ಹೇಳ್ತು, ಭಗವಂತನೇ ನಿನ್ನ ಸೃಷ್ಟಿಯ ಅದ್ಭುತ ಏನಂತ ಹೇಳಿ ನಾನು. ಬರೇ ಹೂವಿಂದ ಹೂವಿಗೆ ಎಲ್ಲಿ ಕುಂತರೂ ಬರೇ ಸುಗಂಧ ಸೌಂದರ್ಯ. ಎಲ್ಲಿ ಕಣ್ಣು ಹೋಗ್ತದೆ ಅಲ್ಲಿ ಸೌಂದರ್ಯ, ಎಲ್ಲಿ ಮೂಗು ಹೋಗ್ತೈತೆ ಅಲ್ಲಿ ಬರೇ ಸುಗಂಧ. ನಿನ್ನ ನಿಸರ್ಗ, ನಿನ್ನ ಸೃಷ್ಟಿಯಲ್ಲಿರುವುದು ಎರಡೇ ಎರಡು, ಒಂದು ಸತ್ಯ ಸೌಂದರ್ಯ, ಸುಗಂಧ, ಶಿವ. ಇದನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ನನಗೆ. ಸಂತೋಷ ಆದ ದೇವನಿಗೆ. ಮತ್ತು ಆಮೇಲೆ ಒಂದು ಹಕ್ಕಿ ಕುಂತಿತ್ತು. ಹಕ್ಕಿಗೆ ಕೇಳಿದ ದೇವರು, ನನ್ನ ಈ ಸೃಷ್ಟಿ ನಿನಗೆ ಹೆಂಗೆ ಅನ್ನಿಸ್ತೈತಪ್ಪ? ಆ ಪಕ್ಷಿ ಹೇಳ್ತ ಭಗವಂತನಿಗೆ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ, ಮಾತಿನಲ್ಲಿ ಹೇಳುವ ಸಾಮರ್ಥ್ಯ ನನಗಿಲ್ಲ. ನೀನು ಎಷ್ಟು ಗಿಡಗಳನ್ನು, ಮರ ವೃಕ್ಷಗಳನ್ನು ನಿರ್ಮಾಣ ಮಾಡಿ, ಎಷ್ಟು ಥರದ ಹಣ್ಣುಗಳನ್ನಿಟ್ಟು, ಎಷ್ಟು ಸರೋವರಗಳನ್ನು ನಿರ್ಮಾಣ ಮಾಡಿ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾ ಮಾತಿನಿಂದ ಹೇಳೋದಿಲ್ಲ, ಬರೀ ಹಾಡಬಲ್ಲೆ ಅಷ್ಟೇ ಅಂತು ಹಕ್ಕಿ. ಒಂದು ಕಪ್ಪಿ ಬಂದಿತ್ತು. ಕಪ್ಪಿಗೆ ಕೇಳಿದ ದೇವರ, ನನ್ನ ಸೃಷ್ಟಿಯ ಬಗ್ಗೆ ನಿನಗೇನು ಅನ್ನಿಸ್ತದೆ? ಕಪ್ಪೆ ಹೇಳ್ತದೆ, ದೇವರೇ ಆ ದುಂಬಿದು ಬಿಡು, ಪಕ್ಷಿದು ಬಿಡು, ನಾನು ಹುಟ್ಟಿದ್ದು ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೂ ಸಹಿತ ಅಲ್ಲಲ್ಲಿ ಆಹಾರ ಎತ್ತು ಕರುಣಿಸಿದವ ನೀನು, ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಸಾಮರ್ಥ್ಯ ನನಗಿಲ್ಲ. ಕೊನೆಗೆ ಇವ ಭೇಟಿಯಾದ. ಯಾರು? ಪುಣ್ಯಾತ್ಮ. ಭೇಟಿಯಾಗಿ ದೇವ್ರಿಗೆ ಕೇಳ್ದ. ದೇವರು ಮತ್ತೆ ಹೆಂಗೈತಪ್ಪ ನನ್ನ ಸೃಷ್ಟಿ ಅಂದ. ಅವ ತಯಾರಾಗೇ ಬಂದಿದ್ದವ. ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆ ಅಂದ ನಾವು. ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆಯಪ್ಪ ನೀನು? ಒಂದರ ಚಲೋ ಮಾಡಿ. ಏನು ಚಲೋ ಮಾಡಿ ನೀನು? ಗುಡ್ಡ ಮಾಡಿ. ಗುಡ್ಡಕ್ಕೊಂದರ ಆಕಾರ ಐತೆ. ಒಂದು ತ್ರಿಕೋನ ಇರಬೇಕು, ಒಂದು ಚೌಕೋನರ ಇರಬೇಕು, ಒಂದು ಸ್ಕ್ವೇರರ ಇರಬೇಕು, ಏನಾರ ಬೇಕು, ನಿನಗೆ ತಿಳಿದಂಗೆ ಮಾಡಿಬಿಡು. ನನಗೆ ಸಮುದ್ರದ ಮಾಡಿ ಅಷ್ಟು ಕಡೆ ಅದು ಏನು ಉಪ್ಪು ನೀರು ಕುಡಿಯಾಕೆ ಬರೋದಿಲ್ಲ, ಉಪಯೋಗ ಇಲ್ಲ, ಅಷ್ಟಿಟ್ಟು. ಹೊಳಿ ಮಾಡಿ ಸಿಹಿ ನೀರು ಇಟ್ಟಿಟ್ಟ ಬಡ್ದಾಡಕತ್ತಾವ ನೀರಿಗಲ್ಲಿ. ಏನು ಚಲೋ ಮಾಡಿ ನೀನು? ಒಂದಿಷ್ಟು ಕೆಂಪಗೆ ಮಾಡಿ ಅವು ಕರ್ರಗಾಗಬೇಕು, ವೀಟಿಶ್ ಕಲರ್ ಆಗಬೇಕಂತ ಸಮುದ್ರ ದಂಡ್ಯಾಗ ಅವು ಮುಕ್ಕೊಂತಾವ ಫಾರಿನರ್ಸ್. ಒಂದಿಷ್ಟು ಪೂರ ಕರ್ರಗೆ ಮಾಡಿ ಅವು ದಿವಸ ಕೆಂಪಗಾಗಬೇಕಂತ ಬ್ಯೂಟಿ ಪಾರ್ಲರಿಗೆ ಅವು ಹೋಗ್ತಾವೆ. ಒಂದರ ಚಲೋ ಮಾಡಿ. ಏನು ಚಲೋ ಮಾಡಿ? ಒಂದಿಷ್ಟಕ್ಕೆ ಊಟ ಇಲ್ಲಾರ್ದಕ್ಕೆ ಅಡ್ಡಾಡ್ಸಕತ್ತಿ ಮನಿ ಊಟ ಸಿಗ್ಲಾರ್ದಕ್ಕೆ. ಒಂದಿಷ್ಟಕ್ಕೆ ಉಂಡಿದ್ದು ಹೆಚ್ಚಾಗಿ ಹೆಂಗೆ ಕರ್ಗಿಸ್ಬೇಕಂತ ಗೊತ್ತಿಲ್ಲ, ಅವು ಅಡ್ಡಾಡ್ಸಕಚ್ಚಿ. ಏನು ಚಲೋ ಮಾಡಿ? ಒಂದಿಷ್ಟು ಪೂರ 100 ಅಬವ್ ಇಟ್ಟು ಅವು ದಿವಸ ಜಿಮ್ಮಿಗೆ ಹೋಗ್ತಾವೆ, ಏನೂ ಕೆಲಸ ಆಗುವಲ್ದು. ಒಂದಿಷ್ಟು ಹುಡುಗರು 6 ಪ್ಯಾಕ್ ಮಾಡ್ಕೋಬೇಕಂತ ಅವಕ್ಕೆ ನೀಗವಲ್ದು. ಏನು ಚಲೋ ಮಾಡಿ? ಒಂದರ ಚಲೋ ಮಾಡಿಯಾ ನೀನು? ಅಲ್ಲ, ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗರ ಕೇಳ್ಬೇಕು, ನಾರ ಹೇಳ್ತಿದ್ದೆ. ನಿನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗೆ ಕೇಳ್ಬೇಕು, ನಾ ಹೇಳ್ತಿದ್ದೆ. ಅಲ್ಲ, ನೀವು ಮೊದಲ ಸ್ವಲ್ಪ SMS ಕಳಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಶಾಣ್ಯಾರದಾರ, ಎಲ್ಲ ಅವ್ರಿಗೆ ಕೇಳೇ ಮಾಡೋದು. ನಾನು ಅವ್ರಿಗೆ ಕೇಳ್ಯಾರೆ ಹೇಳ್ತಿದ್ದೆ. ನಾನು ಏನು ಮಾಡಕ್ಕೆ ಬಂದಿಲ್ಲ ನಿನಗೆ, ಹೋಗಂದವ. ದೇವ್ರಿಗೆ ಆಶ್ಚರ್ಯ ಆಗಿ ಆ ಪಕ್ಷಿ ಕುಂತಿತ್ತಲ್ಲ ಅದಕ್ಕೆ ಕೇಳ್ದ ದೇವ್ರು, ಅಲ್ಲೋ ಇವ ಮನುಷ್ಯ ಹಿಂಗ್ಯಾಕ ಅಂದ. ಅದು ಪಕ್ಷಿ ಅಂತೂ ಅದ್ರ ಹಣೆ ಬರೋಣ ಆಟ ಐತಂದು. ಪಕ್ಷಿ ಹೇಳ್ತು ಅದ್ರ ಹಣೆ ಬರೋಣ ಆಟ. ದೇವರಿಗೆ ಪಕ್ಷಿ ಹೇಳ್ತಂತ. ಮತ್ತು ದೇವ್ರ ಬರೀ ಇವ ಒಬ್ಬವನ ಹಿಂಗದನ ಅಂತ ತಿಳ್ಕೊಂಡು ಅವ್ರ ಜಾತಿನ ಹಂಗೈತಿ ಪೂರ. ಬರೀ ನೀವು ಒಬ್ಬವನ ಹಿಂಗದಿ ಅಂತ ತಿಳ್ಕೊಂಡು ಇವ್ರ ಜಾತಿನ ಹಿಂಗಿರೋದು ಪೂರ. ನೀ ಸುಮ್ಮ ಹೋಗು, ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇದ್ರೆ ನಿಂತೆಲಿ ಕೆಡಿಸ್ತಾನಿವ. ದೇವ್ರು ಭೇಟಿ ಆಗೋದಿಲ್ಲ ಅಂತಲ್ಲ, ಅವತ್ತು ಹೋದ ಇವತ್ತಿನವರೆಗೆ ಯಾರಿಗೆ ಭೇಟಿ ಆಗಿಲ್ಲ. ಅವನಿಗೆ ಭೇಟಿ ಆಗಬೇಕಂತ ಇಚ್ಛೆ ಐತಿ, ಆದ್ರೆ ಹೆದರ್ತಾನೆ ಬರಕ್ಕೆ ಮನುಷ್ಯರ ಹತ್ರ ಅಷ್ಟೆ. ದೇವ್ರಿಗೇನು ಬರಬಾರ್ದಂತಿಲ್ಲ, ಭಾಳ ಮಸ್ತ್ ಅಪೇಕ್ಷೆ ಐತಿ, ಭೇಟಿ ಆಗ್ಬೇಕು ಇವಕ್ಕೆಲ್ಲ. ಇವ್ರು ಕಾಯಿ ಹಿಡ್ಕೊಂಡು ಬಂದ್ರಂದ್ರೆ ಹೆದರ್ತಾನವ, ಗುಡಿಯಾಗೋ ಅಲ್ಲೇ ನಾನು ಏನು ಕೇಳ್ತಾರಂತ ಅವನಿಗೆ ಗೊತ್ತಿಲ್ಲ. ಸಂತೋಷ ಇಲ್ಲ.
ಹೋತ್ ಅಡ್ಡಾಡ್ಕೊಂತ ಏನು ಚಲೋ ಮಾಡ್ಯ ನೀವು ಬ್ಯಾಸಿಗೆ ದಿವಸ ಹೋಗಿ ಒಂದು ಮಾವಿನ ಗಿಡದ ಬಿಡಕ್ಕೆ ಮುಕ್ಕೊಂತ ಏನು ಮಾಡಕ್ಕೆ ಬರೋದಿಲ್ಲ ಇವನಿಗೆ. ದೇವ್ರಿಗೆ ಅನ್ಕೊಂತ ಮ್ಯಾಲೆ ನೋಡ್ದ ಹುಚ್ಚಿದ್ದಂಗೆ ಐತಿ ದೇವ್ರ. ಮ್ಯಾಲೆ ನೋಡಿ ಮಾವಿನ ಹಣ್ಣು ಎಷ್ಟು ರುಚಿ ಇರ್ತಿರ್ತಾವ, ಇಟ್ಟಾನ. ಕುಂಬಳಕಾಯಿ ನೋಡಿದ್ರೆ ಇಷ್ಟು ದೊಡ್ಡದು ಕೆಳಗಿಟ್ಟಾನ ಅನ್ನೋದ್ರೊಳಗಡೆ ಮ್ಯಾಲಿಂದ ಒಂದು ಹಸೆಕಾಯಿ ತಲೆ ಮೇಲೆ ಬಿತ್ತು. ತೂತು ಬಿದ್ದು MRI ಕಳಿಸ್ರಿ ಇದಕ್ಕಂದ್ರೆ. ಅವಾಗಂದ ದೇವ್ರ ನಿನ್ನ ಸೃಷ್ಟಿ ಭಾಳ ತಿಳಿದು ಮಾಡಿಯಪ್ಪ ನೀನು. ಯಾಕಂದ್ರೆ ಕುಂಬಳಕಾಯಿ ಮಾವಿನಕಾಯಿನ ಕುಂಬಳಕಾಯಿ ಅಷ್ಟು ಮಾಡಿ ಮ್ಯಾಲೆ ಇಟ್ಟಿದ್ರೆ ನಾ ಕೆಳಗಿದ್ದರೆ ಹೆಂಗಿತ್ತು ನನ್ನ ಜೀವನ. ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಭಗವಂತನೇ. ಅನುಭವಿಸ್ಬೇಕಲ್ಲ ಮನುಷ್ಯ. ಇಯಂ ಪೃಥ್ವಿ ಸರ್ವೇಷಾಂ ಭೂತಾನ್ ಮಧು ಅಸ್ಯೈ ಪೃಥಿವ್ಯೈ ಸರ್ವಾಣಿ ಭೂತಾನಿ ಮಧು. ಇಲ್ಲೆಲ್ಲ ಸಂಪತ್ತು ಭರಿತ. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ. ಇಲ್ಲಿ ಏನೂ ಕೆಟ್ಟಿಲ್ಲ. ನಾವು ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತೀವಲ್ಲ, ಏನು ಬಿಡ್ರಿ ಊರು ಕೆಟ್ಟೈತಿ, ಜಗತ್ತು ಕೆಟ್ಟೈತಿ. ಏನು ಕೆಟ್ಟೈತಿ? ಏನು ಮಣ್ಣು ಕೆಟ್ಟೈತೆ, ನೀರು ಕೆಟ್ಟೈತೆ, ಗಾಳಿ ಕೆಟ್ಟೈತೆ, ಬೆಳಕು ಕೆಟ್ಟೈತೆ? ಏನೂ ಕೆಟ್ಟಿಲ್ಲ. ಎಲ್ಲವನ್ನು ಸರಿಯಾಗಿರಬೇಕೆನ್ನುವ ಮನುಷ್ಯನ ಮನಸ್ಸೊಂದು ಕೆಟ್ಟಿದೆ ಅಷ್ಟೇ. ಉಳಿದಿದ್ದೆಲ್ಲ ಸರಿಯಾಗಿದೆ ಈ ಜಗತ್ತಿನಲ್ಲಿ. ಒಂದು ಸ್ವಲ್ಪ ತಾನಿರುವ ಈ ವಿಶ್ವದ ಬಗ್ಗೆ, ಈ ಪರಿಸರದ ಬಗ್ಗೆ ಗುರುಗಳು ವಿಷಯ ಇಟ್ಟಾರ. ಮಣ್ಣು ಮತ್ತು ಮಾನವ. ಮಣ್ಣು ಮಾನವ, ಈ ಪರಿಸರದ ಶಿಶು ಮನುಷ್ಯ. ಗೊತ್ತಿರಬೇಕಲ್ಲ ನಿಜವಾದ ಯಾವುದು ಸಂಪತ್ತು, ಯಾವುದು ತನಗೆ ಬದುಕಿಸ್ತೈತೆ ಅನ್ನುವ ಕಲ್ಪನೆ ಆತಗೆ ಬೇಕಾಗ್ತದೆ. ನಮಗೆಲ್ಲ ಏನು ಅನ್ನಿಸ್ತದೆ? ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಇವೆಲ್ಲ ಸಂಪತ್ತುಗಳು. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಜ್ಞಾನಿಗೂ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯ ಒಂದು ವಸ್ತುವನ್ನು ನೋಡುವ ಅವನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ಈ ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳಷ್ಟು ಭಿನ್ನತೆ ಇದೆ. ನಮಗೆಲ್ಲ ಯಾವುದು ಸಂಪತ್ತು ಅಂದರೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ನಮಗೆ ಸಂಪತ್ತು. ಆದರೆ ಒಬ್ಬ ದಾರ್ಶನಿಕ ಅಂತಾನೆ ಮನುಷ್ಯನೇ ಇದು ನಿಜವಾದ ಸಂಪತ್ತಲ್ಲ, ಇವೆಲ್ಲ ಬರೇ ಕಲ್ಲಿನ ತುಣುಕುಗಳಷ್ಟೇ. ನೀನು ಯಾವುದಕ್ಕೆ ಸಂಪತ್ತಂತ ತಿಳ್ಕೊಂಡಿಯಲ್ಲ, ಅದು ಹೆಂಗೆ ಸಂಪತ್ತಾಗ್ತೈತಿ ಹೇಳು? ಯಾವುದು ನೀನು ಒಂದೇ ರೊಟ್ಟಿ ಉಳಿದು ಒಂದೇ ತಾಯಿಯ ಹಾಲು ಕುಡಿದು ಬೆಳೆದ ಅಣ್ಣ ತಮ್ಮಗೂ ದೂರ ಮಾಡೈತಿದ್ದು. ನಿಮಗೆ ಮನೆ ಮಗ್ಗಲ್ದವರಿಗೆ ಸಂಬಂಧಿಕರಿಗೆ ಹೊಡೆದಾಡಕ್ಕೆ ಹಚ್ಚೈತಿ, ಕೋರ್ಟ ಕಚೇರಿ ಕರ್ಕೊಂಡು ಹೋಗೈತಿ, ಸಾಮ್ರಾಜ್ಯಗಳು ಉರುಳಿಸೈತಿ, ಎಷ್ಟೋ ಮಂದಿದ ಪ್ರಾಣ ತಗೊಂಡೈತಿ. ಈ ಪ್ರಾಣ ತೆಗೆದುಕೊಂಡಂಥ ಬಂಗಾರ, ಬೆಳ್ಳಿ ಅದು ಸಂಪತ್ತಲ್ಲ. ಮನುಷ್ಯನನ್ನು ಬದುಕಿಸುವ ಅನ್ನ, ನೀರು, ಒಳ್ಳೆಯ ಮಾತುಗಳು ಈ ನಿಜವಾದ ಸಂಪತ್ತು ಅಂತ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತುಗಳೇನಾದರೂ ಇದ್ದರೆ ಒಂದಿಷ್ಟು ಅನ್ನ, ಒಂದಿಷ್ಟು ನೀರು, ಒಂದಿಷ್ಟು ಒಳ್ಳೆಯ ಮಾತುಗಳು ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತು. ಅನ್ನ ಸಂಪತ್ತು, ನೀರು ಸಂಪತ್ತು, ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು. ಶರಣರ ಕಲ್ಯಾಣ ಕಟ್ಟಿದ್ರಲ್ಲ, ಕಲ್ಯಾಣ ಏನು ಹಿಟ್ಯಾಚಿ ತೊಗೊಂಡು ಕಟ್ಟಿದ್ರನ್ನು ಬುಲ್ಡೋಜರ್ ಬಂದಿದ್ದು ಅಲ್ಲೇನೂ ಇಲ್ಲ. ಕಲ್ಯಾಣ ಹೆಂಗೆ ನಿರ್ಮಾಣ ಆತ? ಅಲ್ಲೇನು ಆಶ್ರಯ ಪ್ಲಾಟ್ ಕೊಟ್ಟಿದ್ರ? ಏನೂ ಇಲ್ಲ. ಕಲ್ಯಾಣ ನಿರ್ಮಾಣ ಆಗಿದ್ದು ಹಸುದು ಬಂದವ್ರಿಗೊಂದು ಕಪ್ ನೀರು, ನೀರಡಿಸಿ ಬಂದವ್ರಿಗೊಂದು ಕಪ್ ನೀರು, ಹಸಿದು ಬಂದವ್ರಿಗೊಂದು ತುತ್ತ ಅನ್ನ. ಯಾರು ದುಃಖದಿಂದ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ತಾರ, ಎಲ್ಲಿ ಹೇಳ್ತಾರ ಅಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತಾವಷ್ಟೇ. ಇದು ಕಲ್ಯಾಣ ನಿರ್ಮಾಣ ಮಾಡುವ ಪರಿ. ಒಬ್ಬ ಮಹಾರಾಜ ಬೇಸಿಗೆಯ ದಿನ ಎಲ್ಲೋ ಹೋಗ್ತಾ ಇದ್ದ ಮರಳುಗಾಡಿನಲ್ಲಿ ಹೋದ. ಮರಳುಗಾಡಿನಲ್ಲಿ ಹೋಗುವಾಗ ಅವನ ಎಲ್ಲ ಸಹಚರರು ಅವನಿಂದ ದೂರ ಆದರು. ಅವನಿಗೆ ಬಾಯಾರಿಕೆ ಆಯಿತು. ಅಲ್ಲೊಬ್ಬ ಮನುಷ್ಯ ಕುಂತಿದ್ದ, ಒಂದು ಗುಡಿಸಲಿತ್ತು. ಎಷ್ಟೋ ದೂರ ಹೋದ, ಬಹಳಷ್ಟು ಬಾಯಾರಿಕೆ ಆಯಿತು. ಎಷ್ಟು ಬಾಯಾರಿಕೆ ಆಯಿತು ಅಂದ್ರೆ ಅವನಿಗೆ ಇನ್ನೇನು ಒಂದು ಕ್ಷಣ ನೀರು ಸಿಗದೆ ಇದ್ರೆ ಸತ್ತು ಹೋಗ್ತಿದ್ದ, ಅಷ್ಟು ಬಾಯಾರಿಕೆ ಆಯ್ತು. ಆ ಮನುಷ್ಯನ ಹತ್ರ ಹೋಗಿ ಒಂದು ಲೋಟ ನೀರಿತ್ತು ಅವನ ಹತ್ರ. ಅವನಿಗೆ ಹೋಗಿ ಕೇಳ್ತಾನೆ, ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಭಾಳ ಶ್ರೀಮಂತದೀನಿ, ನನ್ನೆಲ್ಲ ಸಹಚರರು ದೂರ ಹೋಗ್ಯಾರ, ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ. ಅವ ನೀರಿಟ್ಕೊಂಡು ಕುಂತಂಥ ವ್ಯಕ್ತಿ ಅಂತಾನ, ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀನು ನನಗೇನು ಕೊಡ್ತಿ? ಅವಾಗ ಅವ ಅಂತಾನ, ನಂದೊಂದು ಅರ್ಧ ಸಂಪತ್ತು ನಿನಗೆ ಕೊಡ್ತೀನಿ, ನಾನು ಮಹಾರಾಜ ಇದ್ದೀನಿ, ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ. ಅವ ಅಂದ, ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾವು ಒಂದು ಲೋಟ ನೀರು ಕೊಡೋದಿಲ್ಲ ನಿನಗೆ, ನನಗೇನು ಕೊಟ್ಟರೆ ಏನು ಕೊಡ್ತೀಯ ನೀನು?
ಅವಾಗ ಅವ ಮಹಾರಾಜ ಹೇಳ್ದ, ನೀರು ಕೊಡದೇ ಇದ್ರೆ ಸತ್ತ ಹೋಗ್ತೀನಿ ನಾನು. ನೀನು ಆ ಲೋಟ ನೀರು ಕೊಟ್ಟು ಅಂದ್ರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ, ಆ ಎಲ್ಲ ಸಾಮ್ರಾಜ್ಯವು ನಿನಗೆ ಕೊಡ್ತೀನಿ ಎಂದ. ಅವಾಗ ನೀರಿಟ್ಕೊಂಡು ಕುಂತ ವ್ಯಕ್ತಿ ಹೇಳ್ತಾನೆ, ನೋಡು, ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡಿದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೇ ಒಂದು ಲೋಟ ನೀರು ನೋಡಷ್ಟೇ, ಅದು ಸಂಪತ್ತು. ನೀರು ಸಂಪತ್ತು, ಅನ್ನ ಸಂಪತ್ತು. ನೀವು ಸಾಯಿ ಹೊತ್ತಿನಾಗ ನೋಡ್ರಿ, ಪ್ರಾಣ ಬಿಡ್ತಿರ್ತಿರಲ್ಲ, ಪ್ರಾಣ ಬಿಡುವಾಗ ಯಾರಿಗಾರ ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗಂತಾರ, ಏನು ಅನ್ನೋದಿಲ್ಲ. ಒಂದು ಗುಟಕ್ಕೆ ನೀರು ಹಾಕ್ರಂತಾರ, ಇಲ್ಲ ಕಿವ್ಯಾಗ ಒಂದಿಷ್ಟು ಶಿವನಾಮ ಹೇಳ್ರಂತಾರ. ಮಾತು ಸಂಪತ್ತು. ಮಾತು ಬಂತು, ಬದುಕು ಅಷ್ಟು ಸುಂದರ. ಮಾತು ಜೀವನ ಕೆಡಿಸ್ತೈತಿ, ಬದುಕು ಕೆಡಿಸ್ತೈತಿ. ಮಾತು ದೊಡ್ಡ ಸಂಪತ್ತು. ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮ್ಗೆ. ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ದರು, ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ. ಅವ್ರು ಒಂದು ಸಲ ಅಮೇರಿಕಕ್ಕೆ ಹೋಗಿದ್ರಂತೆ. ಮಾತು ಹೆಂಗೆ ಸಂಪತ್ತು, ಹೆಂಗೆ ಬದುಕಿಸ್ತೈತಿ ನಮ್ಮನ್ನು, ಮಾತು ಹೆಂಗೆ ಪಾರು ಮಾಡ್ತೈತಿ, ಬದುಕಿನೊಳಗೆ ಖುಷಿ ಕೊಡ್ತೈತಿ. ಅವರೊಮ್ಮೆ ಅಮೇರಿಕಕ್ಕೆ ಹೋಗಿದ್ರಂತ. ಅವ್ರದ್ದೊಂದು ಪ್ರವಾಸ ಕಥನ ಇದೆ ಅಮೇರಿಕಾದಲ್ಲಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ. ಅವರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕಕ್ಕೆ ಹೋದಾಗ ಅವರು ಸಂಪ್ರದಾಯಸ್ಥ ಕುಟುಂಬದವರು. ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಜುಬ್ಬ ಕಚ್ಚಿ ಪಂಜೆ ಹಾಕೋದಿಲ್ಲ, ಹಿಂಗೆ ಲುಂಗಿ ಅಲ್ಲ, ಹಿಂದೆ ಕಚ್ಚಿ ಹಾಕ್ತಾರೆ. ಹಂಗೆ ಕಚ್ಚಿ ಪಂಜಿ ಜುಬ್ಬ ಹಾಕ್ಕೊಂಡು ಹೋಗಿದ್ರು ಅವರು. ಹೋದ ಕೂಡಲೇ ಅಲ್ಲೊಬ್ಬ ಪೊಲೀಸ ಇವರು ಕ್ರಾಸ್ ಮಾಡಕತ್ತಿದ್ರು ರೋಡ್. ಇವ ಯಾವನೋ ಒಬ್ಬ ಬರೀ ಅಂಥದ್ದು ಬಟ್ಟೆ ಹಾಕ್ಕೊಂಡು ಬಂದನಂದು ಹಿಡಿದು ಅವ್ನು ನಿಂದಿರಿಸಿ, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಇಂಡಿಯಾ ಅಂದ್ರು ಅವ್ರು. ನಾನು ಭಾರತದಿಂದ ಬಂದೀನಿ. ಹೌದು, ನೀ ಭಾರತದಿಂದ ಬಂದು ಕರೆ ಅವ್ನು ಹಿಂದೆ ಕಚ್ಚಿ ಹಿಡಿದು ಜಗ್ಗಕತ್ರವ್ರು. ಕಚ್ಚಿ ಹಿಡಿದು ಜಗ್ಗಿ ವಾಟ್ ಈಸ್ ದಿಸ್ ಅಂದ್ರೆ ಅವ್ರು. ಅವ್ರಿಗೆ ಕಚ್ಚಿಗೆ ಇಂಗ್ಲೀಷ್ನಾಗ ಏನಂತಾರೆ ಅಂತ ಗೊತ್ತಿರಲಿಲ್ಲ. ಇದು ಕಚ್ಚಿ ಅಂದ್ರೆ ಅವರು ವಾಟ್ ಈಸ್ ಕಚ್ಚಿ ಅಂದವ. ಇದು ಕಚ್ಚಿ ಅಂದ್ರೆ ಅವ್ರು ಮತ್ತೆ ಹೌದು ಐ ಆಮ್ ಆಸ್ಕಿಂಗ್ ವಾಟ್ ಈಸ್ ಕಚ್ಚಿ ಅಂದವ. ಇವನಿಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಅವಾಗ ಅವ ಪೊಲೀಸ ಟೈ ಹಾಕ್ಕೊಂಡಿದ್ನಲ್ಲ, ಟೈ ಹಿಡಿದು ಜಗ್ಗದ್ರು ಅವರು. ವಾಟ್ ಈಸ್ ದಿಸ್ ಅಂದ. ದಿಸ್ ಈಸ್ ಮೈ ಫ್ರಂಟ್ ಟೈ ಅಂದ್ರು. ಅವಾಗ ಅವ ಹೇಳಿ, ದಿಸ್ ಈಸ್ ಮೈ ಬ್ಯಾಕ್ ಟೈ ಅಂದ. ದಿಸ್ ಈಸ್ ಮೈ ಬ್ಯಾಕ್ ಟೈ. ನಿಂದು ಟೈ ನಂದು ಟೈ ಮ್ಯಾಚ್ ಟೈ ಆತಷ್ಟ. ಮಾತ ಅವ ಪೊಲೀಸ್ ಅಂತಾನ, ಹೌದು ಇದು ಯಾಕೆ ಫ್ರಂಟ್, ನಿಮ್ದು ಯಾಕೆ ಬ್ಯಾಕ್? ನಾವು ಭಾಳ ಮುಂದುವರೆದ ದೇಶದವರು, ನೀವೇನು ಹಿಂದುಳಿದ ದೇಶದವ್ರು ಅಂದ. ಅವಾಗ ಅವ ಅಂದ, ನೀವು ಮುಂದೆ ಟೈ ಕಟ್ಕೊಂಡಿದ್ದಕ್ಕೆ ಮುಂದುವರೆದ ದೇಶದವ್ರು ಅಂತಾರೆ, ಹಿಂದೆ ಕಟ್ಕೊಂಡಿದ್ದಕ್ಕೆ ಹಿಂದುಳಿದವ್ರ ದೇಶದವ್ರು ಅಂತಾರೆ. ಆದ್ರೆ ಭಾರತದೊಳಗೆ ಮುಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಇಲ್ಲ, ಹಿಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಅದ. ಇಲ್ಲಿ ಮ್ಯಾಚ್ ಎಲ್ಲ ಟೈ ಆತಷ್ಟ. ಮಾತು ಬದುಕಿಸ್ತೈತಷ್ಟೆ. ಈ ಭೂಮಿ ಇದು ಸ್ವರ್ಗ ಆಗಬೇಕಷ್ಟೆ. ಶರಣರು ಹೇಳಿದರು, ಋಷಿಗಳು ಹೇಳಿದರು. ಲಾವೋತ್ಸೆ ಬರ್ತಾನೆ, ಲಾವೋತ್ಸೆ ಈ ಭೂಮಿ ಹಾಗೆ ಸ್ವರ್ಗ ಆಗಬೇಕು. ಇದು ಹೆಂಗೆ ಕಲ್ಪನೆ ಕಟ್ಟಬೇಕು, ಏನಿದ್ರೆ ಈ ಭೂಮಿ ಸ್ವರ್ಗ ಆಗ್ತದೆ. ಮತ್ತೆ